ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರಾನ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಡ್ತಾ ಇರೋದು ಎಂಐ ವರ್ಸಸ್ LSG. ಈ ಎರಡು ಟೀಮ್ಸ್ ಈ ಸೀಸನ್ ಅಲ್ಲಿ ಅಷ್ಟೊಂದೇನು ಚೆನ್ನಾಗಿ ಆಡಿಲ್ಲ ನೋಡಿ. ಮುಂಬೈ ಆಡಿರೋ 9 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ವಿನ್ ಆಗಿ 2 ಮ್ಯಾಚ್ ಸೋತಿದೆ. 9ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ಅದೇ LSG ಅಂತ ಬಂದಾಗ ಆಡಿರೋ 8 ಮ್ಯಾಚ್ ಅಲ್ಲಿ 2 ಮ್ಯಾಚ್ ವಿನ್ ಆಗಿದ್ದಾರೆ, 6 ಸೋತಿದ್ದಾರೆ, ಮತ್ತೆ 10ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ಈ ಸೀಸನ್ ಅಲ್ಲಿ ಅಷ್ಟೊಂದು ಜನ ಅವ್ರು ಚೆನ್ನಾಗಿ ಆಗಿಲ್ಲ ಅಲ್ವಾ. ನೋಡಿ ಇವ್ರ ಕಡೆ ಯಾವುದೇ ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗ್ತದೆ. ಎಂಐ ಅಂತ ಬಂದಾಗ ಎಂಐ ಕೆಲವೊಂದು ಟೈಮ್ ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಕೆಲವೊಂದು ಟೈಮ್ ಬೌಲಿಂಗ್ ಅಲ್ಲೂ ಕೊಟ್ಟಿದೆ. ಬಟ್ ಇನ್ಕನ್ಸಿಸ್ಟೆನ್ಸಿ ಏನಿದೆ, ಯಾವಾಗ ಬೌಲಿಂಗ್ ಕೈ ಹಿಡಿಯುತ್ತೆ ಅವಾಗ ಬ್ಯಾಟಿಂಗ್ ಕೈ ಹಿಡಿಯಲ್ಲ, ಬ್ಯಾಟಿಂಗ್ ಕೈ ಹಿಡಿದಾಗ ಬೌಲಿಂಗ್ ಕೈ ಹಿಡಿಯಲ್ಲ. ಆ ತರ ಆಗ್ಬಿಟ್ಟಿದೆ ಎಂಐ ಪೊಸಿಷನ್. ನೋಡಿ ಅವ್ರಿಗೆ ಸಖತ್ ಕಷ್ಟ ಇದೆ. ಇನ್ ಪ್ಲೇಯರ್ಸ್ ಇವತ್ತು ಮ್ಯಾಚ್ ವಿನ್ ಆದ್ರೂ ಅಷ್ಟೇ ಅವ್ರಿಗೆ ಸಖತ್ ಕಷ್ಟ ಇದೆ. LSG ಅಂತ ಬಂದಾಗ ಇವ್ರದ್ದು ಟಾಪ್ ಹೆವಿ, ಅಲ್ಲೇನಾದ್ರೂ ಪರ್ಫಾರ್ಮೆನ್ಸ್ ಕೊಟ್ಟರೆ ಮ್ಯಾಚ್ ವಿನ್ ಆಗ್ತಾರೆ, ಇಲ್ಲ ಅಂದ್ರೆ ಸಖತ್ ಕಷ್ಟ. LSG ಕಡೆ ಆಕ್ಚುಲಿ ಹೇಳ್ಬೇಕಾದ್ರೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಬಟ್ ಬ್ಯಾಟಿಂಗ್ ಅಲ್ಲಿ ಇವ್ರು ಮ್ಯಾಚಸ್ ನ ಸೋಲ್ತಾ ಇದಾರೆ ಅಂತ ಹೇಳ್ಬೋದು. ನೋಡಿ ಇವ್ರದ್ದು ಸ್ಟಾಟ್ಸ್ ಅಂತ ಬಂದಾಗ ಇವರು ಇದುವರೆಗೂ ಆಡಿರೋದು ಟೋಟಲ್ ಮ್ಯಾಚಸ್ ಬಂದು 8 ಮ್ಯಾಚಸ್. 8 ಮ್ಯಾಚಸ್ ಅಲ್ಲಿ ಎಂಐ 2 ಮ್ಯಾಚಸ್ ವಿನ್ ಆದ್ರೆ LSG 6 ಮ್ಯಾಚಸ್ ವಿನ್ ಆಗಿರೋದು. ನೋಡಿ LSG ಜಾಸ್ತಿ ಡಾಮಿನೇಟ್ ಮಾಡಿದೆ ಅಂತ ಹೇಳ್ಬೋದು ಮುಂಬೈನ. ನೋಡೋಣ ಇವತ್ತು ಯಾವ ತರ ಇರುತ್ತೆ. LSG ಏನಾದ್ರು ಮುಂಬೈನ ಡಾಮಿನೇಟ್ ಮಾಡುತ್ತೆ, ಇಲ್ಲ ಮುಂಬೈ ಏನಾದ್ರು LSG ನ ಡಾಮಿನೇಟ್ ಮಾಡುತ್ತೆ ಅಂತ. ಇವತ್ತು ಮ್ಯಾಚ್ ಆಡ್ತಾ ಇರೋದು ಬಂದು ವಾಂಖೇಡೆ ಸ್ಟೇಡಿಯಂ. ಈ ವಾಂಖೇಡೆ ಸ್ಟೇಡಿಯಂ ಯಾವ ತರ ಅಂದ್ರೆ ಒಂಥರ ಬ್ಯಾಟಿಂಗ್ ಪಿಂಡಿ ವಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಒಂಥರ ಬ್ಯಾಟಿಂಗ್ ಆಡಕ್ಕೆ ಸಖತ್ ಇಷ್ಟಪಡ್ತಾರೆ. ಬೌಲರ್ಸ್ಗೂ ಅಸಿಸ್ಟ್ ಆಗುತ್ತೆ. ಯಾವಾಗ ಅಂದ್ರೆ 1 to 6 ಓವರ್ಸ್ ಬೌಲಿಂಗು ಸಿಮ್ ಸ್ವಿಂಗ್ ಅನ್ನೋದು ಕಾಣುತ್ತೆ. ಬಟ್ ಅದನ್ನೇನಾದ್ರೂ ನೆಗೆಟ್ ಮಾಡ್ಬಿಟ್ರೆ ಬ್ಯಾಟ್ಸ್ಮನ್ಸ್ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ ಹೇಳ್ಬೋದು ಈ ವೆನ್ಯೂಲಿ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋದು ಇವರು ಟೋಟಲ್ ಮ್ಯಾಚಸ್ ಬಂದು 4 ಮ್ಯಾಚಸ್. 4 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ LSG ವಿನ್ ಆದ್ರೆ ಎಂಐ ಒಂದೇ ಮ್ಯಾಚ್. ನೋಡಿ ಎಂಐ ಹೋಮ್ ಗ್ರೌಂಡ್ ಅಲ್ಲೂ ಬಂದು LSG ನೇ ಡಾಮಿನೇಟ್ ಮಾಡಿದೆ. ನೋಡೋಣ ಇವತ್ತು ಬೇರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ನೋಡೋಣ LSG ಮತ್ತೆ ಡಾಮಿನೇಟ್ ಮಾಡುತ್ತೇನೆ ಎಂಐನ ಅಂತ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಅಂತ ಬಂದಾಗ 125 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ 57 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ವಿನ್ ಆದ್ರೆ, 67 ಮ್ಯಾಚಸ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆದ್ರು. ಇಲ್ಲಿ ನೋಡಿ ಚೇಸಿಂಗ್ ಮಾಡ್ತಾ ಡಾಮಿನೇಟ್ ಜಾಸ್ತಿ ಇದೆ. ಆದ್ರಿಂದ ಯಾರೇ ಟಾಸ್ ವಿನ್ ಆಗಲಿ ಚೇಸಿಂಗ್ ತಗೋತಾರೆ. ಇವತ್ತಿನ ಮ್ಯಾಚ್ ಯಾರು ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. ಎಂಐ ಅಂತ ಬಂದಾಗ ನನ್ಗೆ ಅನ್ಸ್ದಂಗೆ ಇವತ್ತು ರೋಹಿತ್ ಶರ್ಮಾ ಆಡುವ ಸಾಧ್ಯತೆ ಇದೆ. ಆದ್ರಿಂದ ರೋಹಿತ್ ಶರ್ಮಾ ಆಡ್ಬೋದು. ಮತ್ತೆ ಶಾರ್ದುಲ್ ಠಾಕೂರ್ ನ ತರ್ತೀನಿ, ಯಾಕಂದ್ರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಅದರಿಂದ ಶಾರ್ದುಲ್ ಠಾಕೂರ್ ನ ತರ್ತಾರೆ ಅಂತ ಅನಿಸ್ತಾ ಇದೆ. ಮಿಕ್ಕಿದ್ದೆಲ್ಲ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಅದೇ LSG ಅಂತ ಬಂದಾಗ ನಂಗೆ ಅನ್ಸ್ದಂಗೆ ಇವ್ರ ಕಡೆ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವ್ರದಲ್ಲಿ ಬ್ಯಾಟಿಂಗ್ ಅಲ್ಲಿ ಯಾರು ತೆಗಿಯಂಗೆ ಇಲ್ಲ, ಎಲ್ಲ ಮೇನ್ ಪ್ಲೇಯರ್ಸ್ ಇರೋದು. ಅದರಿಂದ ಯಾವ್ದೇ ಚೇಂಜಸ್ ಮಾಡಕ್ ಹೋಗಲ್ಲ. ಬೌಲಿಂಗ್ ಅಲ್ಲಿ ಇವ್ರದ್ದು ಏನು ಚೇಂಜಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ LSG ಕಡೆ ಬೌಲಿಂಗ್ ಅಲ್ಲಿ. ಇವ್ರದ್ದು ಮೈನ್ ಪ್ರಾಬ್ಲಮ್ ಆಗಿರೋದು ಬ್ಯಾಟಿಂಗ್ ಅಲ್ಲಿ. ಅದರಿಂದ ಸೇಮ್ 11 ಜೊತೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ. ನಂಗೆ ಅನ್ಸ್ದಾಗೆ ನೋಡಿ ಎರಡು ಕಂಪೇರ್ ಮಾಡಿದಾಗ 2 ಅಷ್ಟೇ ಲಾಸ್ಟ್ ಅಲ್ಲಿ ಇರೋದು, ಬಾಟಮ್ ಅಲ್ಲಿ ಇರೋದು. ಬಟ್ ಎಂಐ ಸಖತ್ ಆನ್ ದ ಪೇಪರ್ ನೋಡಿದಾಗ ಸಖತ್ ಸ್ಟ್ರಾಂಗ್ ಆಗಿದೆ. ಅದೇ ಏನಾದ್ರು LSG ಅಂತ ಬಂದಾಗ LSG ಸ್ವಲ್ಪ ವೀಕ್ ಆಗಿದೆ. ಬಟ್ ಇವೆರಡು ಕಂಪೇರ್ ಮಾಡಿ ನೋಡಿದ್ದಾದ್ಮೇಲೆ ನಂಗೆ ಅನ್ಸ್ದಾಗೆ ಇವತ್ತು ಎಂಐ ವಿನ್ ಆಗುತ್ತೆ ಅನಿಸ್ತಾ ಇದೆ. LSG ಡಾಮಿನೇಟ್ ಮಾಡಿರ್ಬೋದು, ಬಟ್ ಇವತ್ತು ಎಂಐ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಎಂಐ ನಾನು ಯಾವಾಗ್ಲೂ ಎಂಐ ಅಂತ ಇದೀನಿ, ಸೋಲ್ತಾನೆ ಇದೆ. ಬಟ್ ಇವತ್ತು ನನ್ಗೆ ಅನಿಸ್ದಂಗೆ ಎಂಐ ವಿನ್ ಆಗೇ ಆಗುತ್ತೆ ಅನಿಸ್ತಾ ಇದೆ. ಯಾಕಂದ್ರೆ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಬೇರೆ ಮ್ಯಾಚಸ್ ನ ಬೇರೆ ಸೋತಿದ್ರೆ ಎಲ್ಲರೂ ಕಿಚ್ ಅನ್ನೋದು ಇರುತ್ತೆ. ಆದ್ರಿಂದ ಎಲ್ಲ ಇವತ್ತು ಒಂಥರ ರುಚಿ ಹೇಳ್ತಾರಂತ ಅನಿಸ್ತಾ ಇದೆ. ಅದರಿಂದ ಎಂಐ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. LSG ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಸೋತಿದ್ದಾರೆ, ಇವರು ಸೋತಿದ್ದಾರೆ. ಇವ್ರು ಮ್ಯಾಚ್ ವಿನ್ ಆಗ್ಬಿಡ್ಬೋದು, ಹೇಳಕ್ಕೆ ಆಗಲ್ಲ ಕ್ರಿಕೆಟ್ ಅಲ್ಲಿ ಯಾವ ತರ ಆಗುತ್ತಂತ. LSG ವಿನ್ ಆದ್ರೂ ಆಗ್ಬೋದು, ನೋಡೋಣ ಯಾವ್ದು ವಿನ್ ಆಗುತ್ತೆ ಅಂತ. ಇವ್ರಿಬ್ರಲ್ಲಿ ಯಾರೇ ಮ್ಯಾಚ್ ವಿನ್ ಆಗಲಿ ಇವ್ರು ಸಖತ್ ಕಷ್ಟ ಇದೆ ಪ್ಲೇಯರ್ಸ್ ಆಗಕ್ಕೆ. ಬಟ್ ಇವ್ರು ಏನ್ ಆಡ್ಬೇಕು ಗೊತ್ತಾ ಮ್ಯಾಚ್, ಯಾರು ಫಸ್ಟ್ ಟೀಮ್ ಔಟ್ ಆಫ್ ದ ಟೂರ್ನಮೆಂಟ್ ಆಗದೆ ಇರೋ ತರ ನೋಡ್ಕೊಳಕ್ಕೆ ಇವ್ರು ಆಡ್ಬೇಕು. ಏನಾದ್ರು ಇವತ್ತು ಮ್ಯಾಚ್ ಸೋತ್ರೆ ಕಂಪ್ಲೀಟ್ ಆಗಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. LSG ಮ್ಯಾಚ್ ಸೋತ್ರೂ ಅಫಿಷಿಯಲ್ ಆಗಿ ಔಟ್ ಆಫ್ ದ ಟೂರ್ನಮೆಂಟ್ ಆಗದೆ ಇರ್ಬೋದು, ಬಟ್ ಅನ್ಅಫಿಷಿಯಲ್ ಆಗಿ ಅವರು ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.